ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬಂತು. ಒಂದು ವರದಿಯಿಂದಾಗಿ 10ರಿಂದ 15 ಇಂಪ್ಯಾಕ್ಟ್ಗಳು ಕೂಡ ಆಯಿತು. ಇದೆಲ್ಲದರ ನಡುವೆ ಈಗ ಆ ಸಾವಿನ ಹಿಂದಿರುವಂಥ ರಹಸ್ಯ ಏನು ಅನ್ನೋದು ರಿವೀಲ್ ಆಗಿದೆ. ಬಾಣಂತಿಯರ ಸಾವಿಗೆ IV ಫ್ಲೂಯಿಡ್ ಕಾರಣ. ಗಂಧನಿಂದ ತಾಯಿಯನ್ನ ಅಗಲಿಸಿದ್ದೇ ದ್ರಾವಣ. ಲ್ಯಾಬ್ ರಿಪೋರ್ಟ್ನಲ್ಲಿ ನಿಜವಾಯಿತು ಅನುಮಾನ. IV ಫ್ಲೂಯಿಡ್ ಸಾಲು ಸಾಲು ಬಾಣಂತಿಯರ ಸಾವಿಗೆ ಇದೇ ವಿಷಕಾರಿ ದ್ರಾವಣ ಕಾರಣ ಅನ್ನೋ ಕಹಿ ಸತ್ಯ ಬಟಾ ಬಯಲಾಗಿದೆ. ಇದೀಗ IV ಫ್ಲೂಯಿಡ್ ವರದಿ ಅಧಿಕಾರಿಗಳ ಕೈ ಸೇರಿದೆ. ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಎಂಬ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಗ್ಲೂಕೋಸ್ನಲ್ಲಿ ಮಾರಕ ಎಂಡೋಟಾಕ್ಸಿಕ್ ಅಂಶ ಪತ್ತೆ ಬಗ್ಗೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಎತ್ತ ಗುಣಮಟ್ಟದ ಔಷಧಿಗೆ ಆದ್ಯತೆ ಕೊಡಬೇಕು ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಸುಮಾರು 13 ಸ್ಯಾಂಪಲ್ದಲ್ಲಿ ಡ್ರಗ್ ಕಂಟ್ರೋಲ್ ಲ್ಯಾಬ್ನಲ್ಲಿ ನೆಗೆಟಿವ್ ರಿಪೋರ್ಟ್ಸ್ ಬಂದಿದೆ, ಒಟ್ಟಾರೆ 192 ಬ್ಯಾಚಸಲ್ಲಿ. ಮತ್ತು ಇದರಲ್ಲಿ KSMCL ಅವರು ಕೊಟ್ಟಿರೋದು, ಅದರಲ್ಲಿ ಒಂದು ಬೆಲ್ಲಾರಿ ಹಾಸ್ಪಿಟಲ್ದಲ್ಲಿ 3 ಬ್ಯಾಚಸ್ ಏನು ಯೂಸ್ ಆಗಿತ್ತು. ಅದರಲ್ಲಿ ಒಂದು ಬ್ಯಾಚದ್ದು ಎಂಡೋಟಾಕ್ಸಿನ್ದು ಪ್ರೆಸೆನ್ಸ್ ಇದೆ, ಅಂದರೆ ನಾಟ್ ಫಾರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ರಿಪೋರ್ಟ್ ಬಂದಿದೆ. ಔಷಧಿಗಳನ್ನು ಕೊಂಡ್ಕೋಬೇಕಾದ್ರೆ ಗುಣಮಟ್ಟದ ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಅಫ್ಕೋರ್ಸ್ ಅದು ಟೆಂಡರ್ ಪ್ರೊಸೆಸ್ ಇರುತ್ತೆ. ಅಂದರೆ L1 ಅಮಂಗ್ ದ ಬೆಸ್ಟ್ ಆ ಥರ ತಗೋಬೇಕಾಗುತ್ತೆ. ಅಂದರೆ ಇದನ್ನು ನಾನೀಗಾಗಲೇ ಹೇಳಿದೆ, ಮಲ್ಟಿಪಲ್ ಆ್ಯಂಗಲಿಂದ ನೋಡಬೇಕು. ಇನ್ನು ಡೆಡ್ಲಿ ಫ್ಲೂಯಿಡ್ನಿಂದ ಬಾಣಂತಿಯರು ಪ್ರಾಣ ಬಿಟ್ಟಿದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಅಂತ ಪರಿಷತ್ ಸದಸ್ಯ CT ರವಿ ಕಿಡಿಕಾರಿದ್ರು. ಬಾಣಂತಿಯರ ಸಾವು ಮತ್ತು ಹಸುಗೂಸುಗಳ ಸಾವು, ಅದರ ನೈತಿಕ ಹೊಣೆಯನ್ನ ಆಳುವ ಸರ್ಕಾರವೇ ಹೊರಬೇಕು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಚಿಕಿತ್ಸೆಗೆ ಬಳಸಿದ್ದ ಫ್ಲೂಯಿಡ್ನ 3 ಬ್ಯಾಚ್ ಅನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. NABLನಲ್ಲಿ ಫ್ಲೂಯಿಡ್ ಫೇಲ್ ಆಗಿದೆ. ಬಡ ಬಾಣಂತಿಯರ ಜೀವ ಉಳಿಸಬೇಕಿದ್ದ ದ್ರಾವಣ ಪ್ರಾಣ ತೆಗೆದಿದ್ದು ನಿಜವಾಗಿದೆ. ಇಲ್ಲಿ ತಪ್ಪು ವೈದ್ಯರದ್ದೋ ಸರ್ಕಾರದ್ದೋ ಅನ್ನೋ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಸಿಗಬೇಕಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬಂತು. ಒಂದು ವರದಿಯಿಂದಾಗಿ 10ರಿಂದ 15 ಇಂಪ್ಯಾಕ್ಟ್ಗಳು ಕೂಡ ಆಯಿತು. ಇದೆಲ್ಲದರ ನಡುವೆ ಈಗ ಆ ಸಾವಿನ ಹಿಂದಿರುವಂಥ ರಹಸ್ಯ ಏನು ಅನ್ನೋದು ರಿವೀಲ್ ಆಗಿದೆ. ಬಾಣಂತಿಯರ ಸಾವಿಗೆ IV ಫ್ಲೂಯಿಡ್ ಕಾರಣ. ಗಂಧನಿಂದ ತಾಯಿಯನ್ನ ಅಗಲಿಸಿದ್ದೇ ದ್ರಾವಣ. ಲ್ಯಾಬ್ ರಿಪೋರ್ಟ್ನಲ್ಲಿ ನಿಜವಾಯಿತು ಅನುಮಾನ. IV ಫ್ಲೂಯಿಡ್ ಸಾಲು ಸಾಲು ಬಾಣಂತಿಯರ ಸಾವಿಗೆ ಇದೇ ವಿಷಕಾರಿ ದ್ರಾವಣ ಕಾರಣ ಅನ್ನೋ ಕಹಿ ಸತ್ಯ ಬಟಾ ಬಯಲಾಗಿದೆ. ಇದೀಗ IV ಫ್ಲೂಯಿಡ್ ವರದಿ ಅಧಿಕಾರಿಗಳ ಕೈ ಸೇರಿದೆ. ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಎಂಬ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಗ್ಲೂಕೋಸ್ನಲ್ಲಿ ಮಾರಕ ಎಂಡೋಟಾಕ್ಸಿಕ್ ಅಂಶ ಪತ್ತೆ ಬಗ್ಗೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಎತ್ತ ಗುಣಮಟ್ಟದ ಔಷಧಿಗೆ ಆದ್ಯತೆ ಕೊಡಬೇಕು ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಸುಮಾರು 13 ಸ್ಯಾಂಪಲ್ದಲ್ಲಿ ಡ್ರಗ್ ಕಂಟ್ರೋಲ್ ಲ್ಯಾಬ್ನಲ್ಲಿ ನೆಗೆಟಿವ್ ರಿಪೋರ್ಟ್ಸ್ ಬಂದಿದೆ, ಒಟ್ಟಾರೆ 192 ಬ್ಯಾಚಸಲ್ಲಿ. ಮತ್ತು ಇದರಲ್ಲಿ KSMCL ಅವರು ಕೊಟ್ಟಿರೋದು, ಅದರಲ್ಲಿ ಒಂದು ಬೆಲ್ಲಾರಿ ಹಾಸ್ಪಿಟಲ್ದಲ್ಲಿ 3 ಬ್ಯಾಚಸ್ ಏನು ಯೂಸ್ ಆಗಿತ್ತು. ಅದರಲ್ಲಿ ಒಂದು ಬ್ಯಾಚದ್ದು ಎಂಡೋಟಾಕ್ಸಿನ್ದು ಪ್ರೆಸೆನ್ಸ್ ಇದೆ, ಅಂದರೆ ನಾಟ್ ಫಾರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ರಿಪೋರ್ಟ್ ಬಂದಿದೆ. ಔಷಧಿಗಳನ್ನು ಕೊಂಡ್ಕೋಬೇಕಾದ್ರೆ ಗುಣಮಟ್ಟದ ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಅಫ್ಕೋರ್ಸ್ ಅದು ಟೆಂಡರ್ ಪ್ರೊಸೆಸ್ ಇರುತ್ತೆ. ಅಂದರೆ L1 ಅಮಂಗ್ ದ ಬೆಸ್ಟ್
ಆ ಥರ ತಗೋಬೇಕಾಗುತ್ತೆ. ಅಂದರೆ ಇದನ್ನು ನಾನು ಈಗಾಗಲೇ ಹೇಳಿದೆ ಮಲ್ಟಿಪಲ್ ಆ್ಯಂಗಲಿಂದ ನೋಡಬೇಕು. ಇನ್ನು ಡೆಡ್ಲಿ ಫ್ಲೂಯಿಡ್ನಿಂದ ಬಾಣಂತಿಯರು ಪ್ರಾಣ ಬಿಟ್ಟಿದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ರು. ಬಾಣಂತಿಯರ ಸಾವು ಮತ್ತು ಹಸುಗೂಸುಗಳ ಸಾವು ಅದರ ನೈತಿಕ ಹೊಣೆಯನ್ನ ಆಳುವ ಸರ್ಕಾರವೇ ಹೊರಬೇಕು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಚಿಕಿತ್ಸೆಗೆ ಬಳಸಿದ್ದ ಫ್ಲೂಯಿಡ್ನ 3 ಬ್ಯಾಚ್ ಅನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. NABLನಲ್ಲಿ ಫ್ಲೂಯಿಡ್ ಫೇಲ್ ಆಗಿದೆ. ಬಡ ಬಾಣಂತಿಯರ ಜೀವ ಉಳಿಸಬೇಕಿದ್ದ ದ್ರಾವಣ ಪ್ರಾಣ ತೆಗೆದಿದ್ದು ನಿಜವಾಗಿದೆ. ಇಲ್ಲಿ ತಪ್ಪು ವೈದ್ಯರದ್ದೋ ಸರ್ಕಾರದ್ದೋ ಅನ್ನೋ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಸಿಗಬೇಕಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬಂತು. ಒಂದು ವರದಿಯಿಂದಾಗಿ 10ರಿಂದ 15 ಇಂಪ್ಯಾಕ್ಟ್ಗಳು ಕೂಡ ಆಯಿತು. ಇದೆಲ್ಲದರ ನಡುವೆ ಈಗ ಆ ಸಾವಿನ ಹಿಂದಿರುವಂಥ ರಹಸ್ಯ ಏನು ಅನ್ನೋದು ರಿವೀಲ್ ಆಗಿದೆ. ಬಾಣಂತಿಯರ ಸಾವಿಗೆ IV ಫ್ಲೂಯಿಡ್ ಕಾರಣ. ಗಂಧನಿಂದ ತಾಯಿಯನ್ನ ಅಗಲಿಸಿದ್ದೇ ದ್ರಾವಣ. ಲ್ಯಾಬ್ ರಿಪೋರ್ಟ್ನಲ್ಲಿ ನಿಜವಾಯಿತು ಅನುಮಾನ. IV ಫ್ಲೂಯಿಡ್ ಸಾಲು ಸಾಲು ಬಾಣಂತಿಯರ ಸಾವಿಗೆ ಇದೇ ವಿಷಕಾರಿ ದ್ರಾವಣ ಕಾರಣ ಅನ್ನೋ ಕಹಿ ಸತ್ಯ ಬಟಾ ಬಯಲಾಗಿದೆ. ಇದೀಗ IV ಫ್ಲೂಯಿಡ್ ವರದಿ ಅಧಿಕಾರಿಗಳ ಕೈ ಸೇರಿದೆ. ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಎಂಬ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಗ್ಲೂಕೋಸ್ನಲ್ಲಿ ಮಾರಕ ಎಂಡೋಟಾಕ್ಸಿಕ್ ಅಂಶ ಪತ್ತೆ ಬಗ್ಗೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಎತ್ತ ಗುಣಮಟ್ಟದ ಔಷಧಿಗೆ ಆದ್ಯತೆ ಕೊಡಬೇಕು ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಸುಮಾರು 13 ಸ್ಯಾಂಪಲ್ದಲ್ಲಿ ಡ್ರಗ್ ಕಂಟ್ರೋಲ್ ಲ್ಯಾಬ್ನಲ್ಲಿ ನೆಗೆಟಿವ್ ರಿಪೋರ್ಟ್ಸ್ ಬಂದಿದೆ, ಒಟ್ಟಾರೆ 192 ಬ್ಯಾಚಸಲ್ಲಿ. ಮತ್ತು ಇದರಲ್ಲಿ KSMCL ಅವರು ಕೊಟ್ಟಿರೋದು, ಅದರಲ್ಲಿ ಒಂದು ಬೆಲ್ಲಾರಿ ಹಾಸ್ಪಿಟಲ್ದಲ್ಲಿ 3 ಬ್ಯಾಚಸ್ ಏನು ಯೂಸ್ ಆಗಿತ್ತು. ಅದರಲ್ಲಿ ಒಂದು ಬ್ಯಾಚದ್ದು ಎಂಡೋಟಾಕ್ಸಿನ್ದು ಪ್ರೆಸೆನ್ಸ್ ಇದೆ, ಅಂದರೆ ನಾಟ್ ಫಾರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ರಿಪೋರ್ಟ್ ಬಂದಿದೆ. ಔಷಧಿಗಳನ್ನು ಕೊಂಡ್ಕೋಬೇಕಾದ್ರೆ ಗುಣಮಟ್ಟದ ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಅಫ್ಕೋರ್ಸ್ ಅದು ಟೆಂಡರ್ ಪ್ರೊಸೆಸ್ ಇರುತ್ತೆ. ಅಂದರೆ L1 ಅಮಂಗ್ ದ ಬೆಸ್ಟ್ ಆ ಥರ ತಗೋಬೇಕಾಗುತ್ತೆ. ಅಂದರೆ ಇದನ್ನು ನಾನು ಈಗಾಗಲೇ ಹೇಳಿದೆ ಮಲ್ಟಿಪಲ್ ಆ್ಯಂಗಲಿಂದ ನೋಡಬೇಕು. ಇನ್ನು ಡೆಡ್ಲಿ ಫ್ಲೂಯಿಡ್ನಿಂದ ಬಾಣಂತಿಯರು ಪ್ರಾಣ ಬಿಟ್ಟಿದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ರು. ಬಾಣಂತಿಯರ ಸಾವು ಮತ್ತು ಹಸುಗೂಸುಗಳ ಸಾವು ಅದರ ನೈತಿಕ ಹೊಣೆಯನ್ನ ಆಳುವ ಸರ್ಕಾರವೇ ಹೊರಬೇಕು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಚಿಕಿತ್ಸೆಗೆ ಬಳಸಿದ್ದ ಫ್ಲೂಯಿಡ್ನ 3 ಬ್ಯಾಚ್ ಅನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. NABLನಲ್ಲಿ ಫ್ಲೂಯಿಡ್ ಫೇಲ್ ಆಗಿದೆ. ಬಡ ಬಾಣಂತಿಯರ ಜೀವ ಉಳಿಸಬೇಕಿದ್ದ ದ್ರಾವಣ ಪ್ರಾಣ ತೆಗೆದಿದ್ದು ನಿಜವಾಗಿದೆ. ಇಲ್ಲಿ ತಪ್ಪು ವೈದ್ಯರದ್ದೋ ಸರ್ಕಾರದ್ದೋ ಅನ್ನೋ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಸಿಗಬೇಕಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.